ಎಲ್ಲರಿಗೂ ನಮಸ್ಕಾರಗಳು. ಒಬ್ಬರು ಬ್ಲೌಸನ್ನು ಕಟ್ಟಿಂಗ್ ಮಾಡಿಕೊಡಿ ಅಕ್ಕ ಅಂತ ತಗೊಂಡು ಬಂದಿದ್ದಾರೆ. ಅವರು ಸ್ಟಿಚ್ ಮಾಡ್ಕೊಳ್ತೀನಿ ನಾನು, ನೀವು ಕಟ್ಟಿಂಗ್ ಮಾತ್ರ ಮಾಡಿಕೊಡಿ ಅಂತ ತಗೊಂಡು ಬಂದರು. ಅವರು ಬೇರೆಯವ್ರ ಹತ್ರ ಇದು ಹೊಲಿಸಿರೋಂಥ ಬ್ಲೌಸ್ ಇದು ನೋಡಿ. ಇಲ್ಲಿ ಸ್ಟಿಚ್ ಹಾಕಿದ್ದಾರೆ, ಲೂಸ್ ಆಗುತ್ತೆ ಅಂತ ಹೇಳಿ ನೋಡಿ. ಇಲ್ಲಿ ಸ್ಟಿಚ್ ಹಾಕಿದ್ದಾರೆ, ಎಲ್ಲ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ. ಎಲ್ಲಿ 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 ಲೂಸ್ ಅನಿಸ್ತಾ ಇದೆಯೋ ಅಲ್ಲೆಲ್ಲ ಕಡೆನೂ ಸ್ಟಿಚ್ ಹಾಕ್ಬಿಟ್ಟಿದ್ದಾರೆ. ಮತ್ತು ಇಲ್ಲೆಲ್ಲ ಕಡೆನೂ ಸ್ಟಿಚ್ ಹಾಕಿ ಕಟ್ ಮಾಡಿಬಿಟ್ಟಿದ್ದಾರೆ ನೋಡಿ. ಈ ಸೈಡು ಕೂಡ ಸ್ಟಿಚ್ ಮಾಡಿದ್ದಾರೆ, ಇಲ್ಲಿ ಕೂಡ ಒಂದೊಂದು ಸ್ಟಿಚ್ಚನ್ನ ಹಾಕಿದ್ದಾರೆ. ಇದನ್ನು ಯಾವ ರೀತಿ ಅಳತೆ ತಗೊಳ್ಳೋದು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಇದು ನಾನು ಯಾವ ರೀತಿ ಕಟ್ ಮಾಡಬೇಕು ಅಳತೆ ತಗೊಂಡು ಅಂತ ಅರ್ಥನೇ ಆಗ್ತಾಯಿಲ್ಲ ನೋಡಿ. ಈ ಥರ ಎಲ್ಲ ಸ್ಟಿಚ್ ಮಾಡ್ತಾರೆ. ಈಗೆಲ್ಲ ಮಾಡೋದ್ರಿಂದನೇ ಹೊಸಬ್ರಿಗೆ ಬಟ್ಟೆಗಳು ಕೊಡೋದಕ್ಕೆ ಯೋಚನೆ ಮಾಡೋದು. ಅದಕ್ಕೆ ಹೇಳೋದು, ಕಲಿಯುವಾಗ ಮನಸ್ಸಿಟ್ಟು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಏನೂ ಇರೋದಿಲ್ಲ. ಮನಸ್ಸಿಟ್ಟು ಕರೆಕ್ಟಾಗಿ ಕಲ್ತ್ಕೊಂಡ್ಬಿಡಿ. ಹೊಸ್ದಾಗಿ ಕಲಿಯೋರಿಗೆ ಹೇಳ್ತಾ ಇರೋದು ನಾನು. ಇದನ್ನು ಇವಾಗ ಯಾವ ರೀತಿ ತಗೊಳ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಈಸಿಯಾಗಿ ಇಲ್ಲಿಂದ ತಗೊಳ್ಳೋಕ್ಕೆ ನಿಮಗೆ ಹೇಳಿದ್ದೀನಿ ನಾನು ಕಳೆದ ವಿಡಿಯೋಗಳಲ್ಲಿ. ಇಲ್ಲಿಂದ ನಿಮ್ಗೆ ಈಸಿಯಾಗಿ ನೀವು ತೊಗೊಂಡ್ಬಿಡ್ಬೋದು ಅಂತ. ಇಲ್ಲಿ ತೊಗೊಳಕ್ಕಾಗಲ್ಲ, ಯಾಕೆ ಅಂದರೆ ಇವಾಗ ಇಲ್ಲಿ ಸ್ಟಿಚ್ ಹಾಕಿರೋದ್ರಿಂದ ಇದು ಕರೆಕ್ಟಾಗಿ ನಮ್ಗೆ ಅಳತೆ ಸಿಗಲ್ಲ. ಹಾಗಾಗಿ ನಾವಿವಾಗ ಇವ್ರ ಬಾಡಿ ಮೆಜರ್ಮೆಂಟ್ ಎಷ್ಟಿದೆ ನೋಡಿಕೊಂಡು ಅದ್ರ ಮೇಲೆ ತಗೊಳ್ಳೋಣ ನೋಡಿ. ಇಲ್ಲಿ ಹುಕ್ ಹಾಕೋದಕ್ಕೆ ಅಂತ ಇಲ್ಲಿ ರಿಂಗ್ ಪಟ್ಟಿ ಹಾಕಿದ್ದಾರೆ ನೋಡಿ. ನಾವೆಲ್ಲ ಇಲ್ಲಿ ಎಲ್ಲಾದರೂ ಹಾಕ್ತೀವಿ ಎಕ್ಸ್ಟ್ರಾ, ಅವ್ರು ಇಲ್ಲಿ ಹಾಕಿದ್ದಾರೆ. ಇಲ್ಲಿ ತಗೊಂಡು ಅದ್ರ ಮೇಲೆ ನಾನು ಇವಾಗ ಹೇಳ್ತೀನಿ. ಇದು 9:30 ಬರ್ತಾ ಇದೆ, 9:30 ಇದೆ. ಹೀಗಿದ್ದರೆ ಇದು 2 ಇಂಚು ಸಾಕು. 2, 1/4, 2 ತಗೊಂಡ್ರೆ ಸಾಕಾಗತ್ತೆ. ಇದು ಆದಷ್ಟು ಅವ್ರು ತುಂಬ ಲೂಸ್ ಆಗುತ್ತೆ ಅಂತ ಯಾರು ಹೇಳ್ತಾ ಇರ್ತಾರಲ್ಲ ಅಂಥವ್ರಿಗೆ ಸ್ವಲ್ಪ ಕಡಿಮೆ, ಆದಷ್ಟು ಕಡಿಮೆನೇ ತಗೊಳ್ಳಿ. 1 ಪಾಯಿಂಟು ಈ ಥರ 1 ಪಾಯಿಂಟು ಇಲ್ಲ 1/4 ಇಂಚು ಅಷ್ಟು ಕಡಿಮೆ ಇಟ್ಟಷ್ಟು ಇದು ನೀಟಾಗಿ ಕೂತ್ಕೊಳ್ಳುತ್ತೆ. ಇದನ್ನ ಇವಾಗ ತೊಗೊಳಕ್ಕಾಗಲ್ಲ ಇಲ್ಲಿ, ಅದಕ್ಕೆ ಇಲ್ಲಿಂದ ಈ ಅಳತೆ ಮೇಲೆ ನಾನು ಇವಾಗ ತೊಗೊಳ್ತಾ ಇದ್ದೀನಿ. ಉದ್ದಾನು ನೋಡಿಕೊಂಡು ಅದ್ರ ಮೇಲೆ ತಗೊಳ್ಳಿ. 13 ಇದೆ ಉದ್ದ, 13 ಬರುತ್ತೆ. 13 1 ಪಾಯಿಂಟ್ ಇದೆ ಸಾಕು. 2 ಇಂಚನ್ನ ತಗೊಂಡ್ರೆ ಸಾಕು. ಇದು 2 ಇಂಚ್ ತಗೊಂಡು ಈ ಅಳತೆಗೆ 2 ಇಂಚ್ ತಗೊಂಡು ಕಟ್ ಮಾಡ್ಕೊಳ್ಳೋಣ. ನೀವು ಇದನ್ನು ಬಟ್ಟೆನ ಹಾಕ್ಕೊಳ್ಳೋವಾಗ ತುಂಬ ವಿಡಿಯೋಗಳಲ್ಲೆಲ್ಲ ತಿಳಿಸಿರ್ತೀನಿ ನಾನು ನೋಡಿ. ಆದರೂ ಮತ್ತೆ ಹೇಳ್ತೀನಿ, ಯಾಕೆಂದರೆ ಹೊಸಬ್ರು ಏನಾದರೂ ಈ ವಿಡಿಯೋಗಳು ನೋಡ್ತಾ ಇದ್ದರೆ ಬಟ್ಟೆ ಕಟ್ ಮಾಡುವಾಗ ವೇಸ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನೋಡಿ. ನಾನು ಈ ರೀತಿಯಾಗಿ ಅಳತೆ ತಗೊಂಡು ಈಗ ಈ ರೀತಿ ಫೋಲ್ಡ್ ಮಾಡಿ ಅವರು ಕೊಟ್ಟಿರ್ತಾರೆ ಅಲ್ವಾ, ಕಟ್ ಮಾಡಿ ನಿಮಗೆ ಈ ರೀತಿಯಾಗಿ ಕಟ್ ಮಾಡಿ ಲೈನಿಂಗ್ ಬಟ್ಟೆನ ಕೊಟ್ಟಿರ್ತಾರಲ್ಲ, ಕಾಣಿಸ್ತಾ ಇದೆಯಾ? ಇದು ಕಟ್ ಮಾಡಿ ಕೊಟ್ಟಿರ್ತಾರಲ್ಲ. ನೀವು ಇದನ್ನು ಚಿಕ್ಕ ಅಳತೆ ಬಂದರೆ ಈ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತಗೊಳ್ಳಿ. ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಅಷ್ಟು ತಗೊಳ್ತೀನಿ. ತುಂಡ ಸ್ಲೀವ್ ಇದ್ದರೆ ನಿಮಗೆ ಇಲ್ಲಿನೇ ನೀವು ಬಟ್ಟೆ ಸಿಕ್ಬಿಡುತ್ತೆ ನೋಡಿ. ಇಲ್ಲಿ ಇಷ್ಟು ಬಟ್ಟೆ ಸಿಗುತ್ತೆ ನಿಮ್ಗೆ, ಇಷ್ಟು ಬಟ್ಟೆ ಇದೆ ನೋಡಿ. ಇಲ್ಲಿನೇ 4 ಇಂಚು 5 ಇಂಚು ಸ್ಲೀವ್ಸ್ ಇದ್ದರೆ ಇಲ್ಲೇ ತೊಗೊಂಡ್ಬಿಡ್ಬೋದು. ನಿಮಗಿನ್ನೂ ಬಟ್ಟೆ ಚೆನ್ನಾಗಿಯೇ ಸಿಗುತ್ತೆ, ಈಸಿಯಾಗಿ ಹೊಲಿಬೋದು ನೀವು. ಇದು ತುಂಬಾ ಒಳ್ಳೆ ಟಿಪ್ಸ್ ಇದು. ಈ ರೀತಿ ಮಾಡಿ ಕಲಿಯೋರಿಗೆ ಎಲ್ರಿಗೂ ಗೊತ್ತಿರುತ್ತೆ, ಆದರೆ ಒಂದು ಸಾರಿ ಹೇಳ್ತಾ ಇದ್ದೀನಿ ನಾನು. ನನಗೀಗ ಅಳತೆಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ.
ಬ್ಲೌಸ್ನ ಉದ್ದ ಬಂದು 13 ಇದೆ. ನಾನಿವಾಗ ಫ್ರಂಟ್ಗೆ 15ನ ತೊಗೊಳ್ತೀನಿ. ಅವರಿಗೆ ಒಂದು 1/2 ಇಂಚು ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ದಾರೆ. ಇದು ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಶಿಂಕ್ ಆಗುತ್ತೆ ಅನ್ನೋ ಕಾರಣಕ್ಕೆ 15ವರೆನ ತೊಗೊಳ್ತಾ ಇದ್ದೀನಿ. ಇದು ಫ್ರಂಟ್ ಪಾರ್ಟ್ಗೆ. ಬ್ಯಾಕ್ಗೆ 13 ಇದ್ದರೆ 14 ತೊಗೊಂಡ್ರೆ ಸಾಕು. ಅದನ್ನು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಎರಡನ್ನೂ ಒಟ್ಟಿಗೆ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಇದು ಬ್ಯಾಕ್ ಪಾರ್ಟು ಇಲ್ಲಿನೇ ತೊಗೊಂಬಿಡಿ. ಕಾಣಿಸ್ತಾ ಇದೆಯಾ? ಇಲ್ಲಿಂದ ಇಲ್ಲಿ 14ಕ್ಕೊಂದು ಮಾರ್ಕನ್ನ ಮಾಡಿ ಇಟ್ಕೊಳ್ಳಿ. ಇದರಲ್ಲಿ ಇಲ್ಲಿ ಆಮೇಲೆ ಕಟ್ ಮಾಡ್ಕೊಳ್ಳುವಾಗ ಬ್ಯಾಕ್ ಸೈಡ್ ಮಾಡ್ಕೊಳ್ಳುವಾಗ ಬ್ಯಾಕ್ ಡೀಪ್ ತೆಗಿತೀವಲ್ಲ ಆ ಟೈಮಲ್ಲಿ ಇದನ್ನು ಕಟ್ ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ನೋಡಿ, ಈ ರೀತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ಬಟ್ಟೆ ನಿಮಗೆ ಉಳಿಯುತ್ತೆ. ನಾನು ಹೇಳಿರೋ ರೀತಿಯಲ್ಲಿ ಇವನ್ನ ಬಟ್ಟೆನ ಹಾಕ್ಕೊಂಡ್ರೆ. ಇವಾಗ ನೆಕ್ ಪಾರ್ಟ್ ತಗೊಳ್ಳೋಣ. ಇಲ್ಲಿಂದ 2 ಇಂಚು ಸಾಕು. ಇವರಿಗೆ 2 ಇಂಚು ಸಾಕಾಗುತ್ತೆ. ಡೀಪ್ ಬಂದು 6.5 ಫ್ರಂಟ್ ಡೀಪ್. ಇದು 6.5. ಇಲ್ಲಿಂದನೂ ಕೂಡ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಅವಾಗ ಚೆನ್ನಾಗಿ ಬರುತ್ತೆ, ನೀಟಾಗಿ ಕಟಿಂಗ್ ನೀಟಾಗಿ ಬರುತ್ತೆ. ಇಲ್ಲಿಂದ ನೋಡಿ ಇದೆಷ್ಟಿದೆ ಅಂತ ನಿಧಾನವಾಗಿ ನೋಡಿ ತಗೊಳ್ಳಿ. 2 ಕಾಲಿದೆ. 2 ಕಾಲಿದೆ. ನಾನು ಇಲ್ಲಿಂದ ಇಲ್ಲಿಗೀಗ 2 ಮುಕ್ಕಾಲನ್ನು ತಗೊಳ್ತಾ ಇದ್ದೀನಿ. ಒಂದು ಪಾಯಿಂಟ್ ಜಾಸ್ತಿನೇ ಇರಲಿ, ತಗೊಂಡಿರಿ, ಏನಾಗಲ್ಲ ಅದು. ಆನಂತರ ಇವರಿಗೆ ಕಂಕಳು ಬಂದು 5 ಮುಕ್ಕಾಲು ಸಾಕು. ಇಲ್ಲಿಂದ 5 ಮುಕ್ಕಾಲಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಇವಾಗ ಇಲ್ಲಿಂದ ಎಷ್ಟು ಬಂದಿದೆ ನೋಡಿ, 5 ಬಂದಿದೆ. ಇನ್ನೂ ಒಂದು ಪಾಯಿಂಟ್ ಕಡಿಮೆನೇ ಇದೆ, ಆದರೂ ನಾನು ಇಲ್ಲಿ ಕೆಳಗಡೆ 5ಅನ್ನು ತಗೊಳ್ತೀನಿ. ಇವಾಗ ಈ ರೀತಿಯಾಗಿಯೇ ನೀವು ಮಾರ್ಕನ್ನು ಮಾಡಿಕೊಂಡ್ರೆ ಇಲ್ಲಿಂದ ಎಲ್ಲ ನಿಮಗೆ ಈಸಿ ಆಗುತ್ತೆ. ನೀವು ಹೊಸದಾಗಿ ಕಲಿಯೋರು ಇಲ್ಲಿ ಕೂಡ ಈ ಥರ ಮಧ್ಯದಲ್ಲಿ ಒಂದು ನೀಟಾಗಿ ನೀವು ಒಂದೊಂದು ಡಾಟ್ ಇಟ್ಕೊಂಡು ನೀವು ಈ ರೀತಿ ಮಾರ್ಕ್ ಮಾಡ್ಕೊಂಡು ಬಂದರೆ ನಿಮಗೆ ಈಸಿಯಾಗಿ ಬೇಗ ಕಟ್ಟಿಂಗು ಕಲಿಬೋದು. ಕಷ್ಟ ಆಗಲ್ಲ, ಈಸಿಯಾಗಿ ಆಗ್ಬಿಡುತ್ತೆ. ಇಷ್ಟೇನಾ ಅನ್ನೋ ಥರ ಇರುತ್ತೆ. ಇವಾಗ ಇಲ್ಲಿಂದನೂ ನೀವು ಒಂದು 2-3 ಕಡೆ ಈ ಥರ ಮಾಡ್ಕೊಳ್ಳಿ, ಈ ರೀತಿಯಾಗಿಯೇ ತಗೊಳ್ಳಿ. ಅವಾಗ ನಿಮಗೆ ಕಷ್ಟ ಆಗಲ್ಲ ಕಟ್ಟಿಂಗು. ಇಲ್ಲಿಂದ 5 ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇದೆಲ್ಲನೂ ಜಾಯಿಂಟ್ ಮಾಡ್ಕೊಳ್ಳಿ. 10 ನಿಮಿಷದಲ್ಲಿ ಫುಲ್ಲು ಬ್ಲೌಸ್ನೇ ಕಟ್ಟಿಂಗ್ ಮಾಡಿಬಿಡ್ಬೋದು, ಅಷ್ಟು ಈಸಿಯಾಗಿರುತ್ತೆ ಇದೆಲ್ಲ. ಇಲ್ಲಿಂದ 1 ಇಂಚು ಫ್ರಂಟ್ಗೆ, 1/4 ಇಂಚು ಬ್ಯಾಕ್ ಸೈಡ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿನೇ ಮೇಯ್ನ್ ನಿಮಗಿವಾಗ
ಇವಾಗ ತೋರಿಸ್ತೀನಲ್ಲ, ಇಲ್ಲಿ 2ವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದನೂ ಕೂಡ 2ವರೆಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ತಗೊಳ್ಳೋದ್ರಿಂದನೇ ನಿಮಗೆ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗೋದಾಗಲಿ, ಈ ಕಂಕ್ಳಲ್ಲಿ ಟೈಟ್ ಬರೋದು, ಇಲ್ಲೆಲ್ಲ ಸುಕ್ಕು ಬರೋದು ಎಲ್ಲ ಆಗೋದು ಇಲ್ಲಿನೇ. ಇದರ 2 ವೀಡಿಯೋ ನಾನು ಪಾರ್ಟ್ 1 ಪಾರ್ಟ್ 2 ಅಂತ 2 ವೀಡಿಯೋ ಹಾಕಿದ್ದೀನಿ ನೋಡಿ. ತುಂಬ ಹಳೆ ವೀಡಿಯೋದೆಲ್ಲ ಹಾಕಿದ್ದೀನಿ. ಪ್ಲೇ ಲಿಸ್ಟಲ್ಲಿ ಟೈಲರಿಂಗ್ ಅಂತ ಇರುತ್ತೆ, ಅದರಲ್ಲಿ ಹೋದರೆ ನಿಮಗೆ ಸಿಗುತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಇದನ್ನು ನೀಟಾಗಿ ಮಾರ್ಕನ್ನು ಮಾಡಿಕೊಂಡ್ರೆ ನಿಮ್ಮ ಒಂದು ಚೂರು ಶೋಲ್ಡರ್ ಡ್ರಾಪ್ ಬರೋದಿಲ್ಲ, ನೀಟಾಗಿ ಬರುತ್ತೆ. ದಪ್ಪ ಇರೋರಿಗೆ ಸ್ವಲ್ಪ ತಗೊಳ್ತಾ ಹೋಗಬೇಕು. ಇದು ನೋಡಿ, ಇದನ್ನು ಈಸಿಯಾಗಿ ನಿಮಗೆ ಈಸಿಯಾಗಿನೇ ಬಂದ್ಬಿಡುತ್ತೆ ನೋಡಿ. ಈ ಥರನೇ ಇದು ಬ್ಯಾಕ್ ಸೈಡ್ಗೆ. ನೋಡಿ ಈ ಥರ ಈಸಿಯಾಗಿ ಹಾಕ್ಕೊಡ್ಬೋದು. ಇದಿಷ್ಟೇ. ಇದು ಅಷ್ಟೇ, ಇದು ತುಂಬಾ ಈಸಿಯಾಗಿಯೇ ಮಾಡ್ಕೋಬೋದು, ಕಷ್ಟ ಏನಿರಲ್ಲ. ಕಲಿಯೋವರೆಗೂ ಅಷ್ಟೇ ಕಷ್ಟ ಇದು. ಇಲ್ಲಿಂದ ಒಂದು 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿಂದ 3.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಇಲ್ಲಿಂದ 3.5 ಇಂಚಿಗೆ ಕ್ರಾಸ್ ಪಟ್ಟಿಗೆ, ಇಲ್ಲಿ ಬಂದು 3 ಇಂಚು ನಿಮಗೆ ಕರೆಕ್ಟಾಗಿ ಬರುತ್ತೆ. ಈ ಅಳತೆ ಇರೋರಿಗೆ ಅಷ್ಟೇ. ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ 3ಕ್ಕೆ. ಆನಂತರ ಸ್ವಲ್ಪ ಈ ರೀತಿಯಾಗಿ ಇಷ್ಟೇ. ಕ್ರಾಸ್ ಪಟ್ಟಿ ಕೂಡ ಆಯಿತು. ಈಗ ಅವ್ರಿಗೆ ಇಲ್ಲಿಂದ ತಗೊಳ್ಬೇಕು. ಯಾವಾಗಲೂ ಅಷ್ಟೇ, ಇಲ್ಲಿಂದ ನೀವು ಅಳತೆನ ತಗೊಳ್ಳಿ, ಚೆನ್ನಾಗಿ ಬರುತ್ತೆ, ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಇಲ್ಲಿ ಲೂಸ್ ಆಗ್ಬೋದು, ಆದರೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಆಗುತ್ತೆ. ಕೆಲವರಿಗೆ ಲೂಸ್ ಆಗುತ್ತೆ ಸ್ವಲ್ಪ ಸಣ್ಣ ಇರೋರಿಗೆ. ಇನ್ನು ಬೇರೆ ಎಲ್ಲ ಕರೆಕ್ಟಾಗಿ ಬರುತ್ತೆ ಅಳತೆ ಎಲ್ಲ. ನೀವು ಏನು ಕಟ್ಟಿಂಗ್ ಮಾಡುವಾಗ ಇಲ್ಲಿ ನಾಚು ಹಾಕ್ಕೊಂಡಿರ್ತೀರಲ್ಲ, ಅದೆಲ್ಲನೂ ಕರೆಕ್ಟಾಗೇ ಬರುತ್ತೆ. ನೀವು ಕೆಲವರು ಇಲ್ಲಿಂದ ತೊಗೊಳ್ಬೇಕು ಅಂತಾರೆ, ಇಲ್ಲಿಂದ ತೊಗೊಂಡ್ರೆ ಕರೆಕ್ಟಾಗಿ ನಿಮಗೆ ಬರಲ್ಲ. ಸ್ಟಿಚ್ ಮಾಡುವಾಗ ಆ ಕಡೆ ಈ ಕಡೆ ಆಗೋದು, ಬಟ್ಟೆ ಕಮ್ಮಿ ಆಗೋದು, ಆ ಥರ ಎಲ್ಲ ಆಗುತ್ತೆ. ಇವಾಗ ಇಲ್ಲಿಂದ ತಗೊಳ್ಳಿ. ಇಲ್ಲಿ ಇಷ್ಟು ದೊಡ್ಡದಾಗಿ ಇವರು ಪಟ್ಟಿನ ಕೊಟ್ಬಿಟ್ಟಿದ್ದಾರೆ. ಇದು ಸ್ವಲ್ಪ 1 ಇಂಚ್ ಲೆಕ್ಕಕ್ಕೆ ತಗೋಬೇಕು. ಇವರು 1/4 1.5 ಇಂಚ್ ಹತ್ರ ಬರುತ್ತೆ, ಹಾಗಾಗಿ ಅದು ಜಾಸ್ತಿ ಇರುತ್ತೆ. ನೋಡಿಕೊಂಡು 1/4 ಇಂಚ್ ಲೆಸ್ ಮಾಡಿಕೊಂಡು ತಗೊಂಡ್ರೆ ಆಗುತ್ತೆ. ಇದು 9 ಇಂಚ್ ಬರ್ತಾ ಇದೆ. ಇಲ್ಲಿಂದ 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ನಿಮಗೆ 2.5 ಇಂಚಿಗೆ ಮತ್ತೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಹಾಫ್ ಇಂಚ್ ಯಾಕೆಂದರೆ ಇಲ್ಲಿ 1/2 ಇಂಚು ನಾವು ಡಾಟ್ ಹಿಡಿತೀವಲ್ವ ಇಲ್ಲಿ, ಹಾಗಾಗಿ ಇಲ್ಲಿ 1/2 ಇಂಚು ಇದಕ್ಕೆ ಬೇಕಾಗುತ್ತೆ. 2 ಇಂಚೆ ತೊಗೊಂಡ್ರೂ ಸಾಕಾಗುತ್ತೆ. ಆದರೆ 1/2 ಇಂಚ್ ಯಾಕೆ ತೊಗೊಳ್ತಿದ್ದೀನಿ ನಾನು ಅಂದರೆ, ಇವ್ರದ್ದು ತುಂಬಾ ಈ ಶೋಲ್ಡರ್ ಡ್ರಾಪು ಇದೆಲ್ಲ ಆಗ್ತಾಯಿದೆ, ಹಾಗಾಗಿ ನಾನು ಸ್ವಲ್ಪ 1/2 ಇಂಚು ಜಾಸ್ತಿ ತೊಗೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಕೂಡ ಅಷ್ಟೇ ಈ ಅಳತೆನ ತಗೊಳ್ತಾ ಇದ್ದೀನಿ. ಈ ರೀತಿ ಫುಲ್ ತಗೊಳ್ಬೇಕು. ಇದು 31 ಬರ್ತಾ ಇದೆ. ಅದನ್ನು ಈ ರೀತಿ ಟೇಪಲ್ಲಿನೇ ಮಾಡ್ಕೊಳ್ಳಿ.
ಈಸಿ ಆಗಿಬಿಡುತ್ತೆ ನಿಮಗೆ. 7.75 ಬರ್ತಾ ಇದೆ. ಅವ್ರಿಗೆ ಒಂದು 1/4 ಇಂಚು ಜಾಸ್ತಿನೇ ಇಡ್ತಾಯಿದ್ದೀನಿ, 8 ಇಂಚು ತೊಗೊಳ್ತಾ ಇದ್ದೀನಿ. ಇಲ್ಲಿಂದ ನೀವು 8 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಇದು ನಮಗೆ ರೆಡಿ ಬೇಕಾಗಿರೋದು. ಇಲ್ಲಿಂದ ಒಂದು 3.5-4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ ಡಾಟ್ ಹಿಡಿಬೇಕು ನಾವು, ಹಾಗಾಗಿ 2 ಇಂಚು ಸ್ಟಿಚಿಂಗಿಗೆ ಬೇಕು, ಮಾರ್ಜಿನ್ಗೆ 2 ಇಂಚು ಇಲ್ಲಿ ಡಾಟ್ ಹಿಡಿಯೋದಕ್ಕೆ ಬೇಕು. ಹಾಗಾಗಿ ಈ ರೀತಿ ತಗೊಳ್ಳಿ. ಇಷ್ಟೇ ಸಿಂಪಲ್. ಇದು ತುಂಬ ಏನು ಕಷ್ಟ ಅನಿಸಲ್ಲ. ಇದನ್ನು ಎಲ್ಲನೂ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದು ತುಂಬ ಕಾಟನ್ ಆಗಿರೋದ್ರಿಂದ ಇದು ಫುಲ್ಲು ಕಾಟನ್ ಇದೆ. ಇದು ಲೈನಿಂಗ್ ಕಟ್ ಮಾಡ್ತಾ ಇದ್ದೀನಿ. ಇದು ಬ್ಲೌಸ್ ಪೀಸ್ ಫುಲ್ಲು ಕಾಟನ್ ಇದೆ. ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾನೇ ಇರಲಿ ಅಂತ ನಾನು ಒಂದು 1/4 ಇಂಚು 1/2 ಇಂಚು ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. ಯಾಕಂದರೆ ನೀರಿಗೆ ಹಾಕಿದ್ಮೇಲೆ ಈ ಬಟ್ಟೆ ಸ್ವಲ್ಪ ಕಡಿಮೆ ಆಗುತ್ತೆ, ಶಿಂಕ್ ಆಗುತ್ತೆ. ಹಾಗಾಗಿ ಈ ಡಾಟ್ ಹಿಡಿಯೋದಕ್ಕೆ ಈಸಿಯಾಗಿ ನೀವು ಇಲ್ಲಿ ಹುಕ್ಕು ಪಟ್ಟಿ ಕಡೆಯಿಂದ ನೋಡ್ಕೊಳ್ಳಿ. ಇಲ್ಲಿಂದ ಎಷ್ಟು ಮಾರ್ಕ್ ನೋಡಿ, ಇಲ್ಲಿಂದ ಇಲ್ಲಿಗೆ 3.25 ನೀವು ಇವಾಗ 4 ತಗೊಳ್ಳಿ, 1/2 ಇಂಚ್ ಎಕ್ಸ್ಟ್ರಾ ಅನ್ನೋ ಹಾಗೆ. ಇಲ್ಲಿಂದ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 2 ಇಂಚಿಗೆ ತಗೊಳ್ಳಿ. ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ನಿಮ್ಗೆ ಈಸಿಯಾಗಿಯೇ ಡಾಟ್ನ ಹಿಡಿಯೋಕ್ಕಾಗುತ್ತೆ. ಇವ್ರ ಅಳತೆಗೆ 2.5 ಆದರೆ ಸಾಕು. 2.5ಗೆ ಒಂದು ಮಾರ್ಕ್ ಮಾಡಿಕೊಂಡು, ನಿಮ್ಗೆ ಇನ್ನೂ ಒಂದು ಈಸಿ ಮೆಥಡನ್ನು ಹೇಳ್ತೀನಿ. ನೀವು ಈ ಬ್ಲೌಸನ್ನು ಈ ರೀತಿ ಮಾಡ್ಕೊಳ್ಳಿ. ಇದನ್ನು ನಾನು ಸ್ಟಿಚಿಂಗ್ ಮಾಡುವಾಗ ಇದ್ರ ಬಗ್ಗೆ ತಿಳಿಸ್ತೀನಿ. ಇದನ್ನು ನಾನು ಸ್ಟಿಚ್ ಮಾಡಲ್ಲ, ಬೇರೆ ಸ್ಟಿಚ್ ಮಾಡೋದಕ್ಕೆ ಕೊಡ್ತೀನಿ. ಯಾಕೆಂದರೆ ನನಗೆ ಹುಷಾರಿಲ್ಲ, ಕಾಲು ನೋವಿದೆ. ಹಾಗಾಗಿ ನಾನು ಮಿಷಿನ್ ಮೇಲೆ ಕೂತ್ಕೊಳ್ತಾ ಇಲ್ಲ. ಇದು ಬೇರೆಯವರಿಗೆ ಕಟ್ಟಿಂಗ್ನ ಮಾತ್ರ ಮಾಡಿಕೊಡ್ತಾ ಇದ್ರಿ. ಅದು ಇದನ್ನು ಅವರು ಸ್ಟಿಚ್ ಮಾಡುವಾಗ, ಇಲ್ಲಾಂದರೆ ನಾನೇ ಆಗಲಿ ಇದನ್ನು ಬೇರೆ ಯಾವುದೇ ಬ್ಲೌಸೇ ಆಗಲಿ ನಾನು ಸ್ಟಿಚ್ ಮಾಡುವಾಗ ನಾನು ಖಂಡಿತ ಇದ್ರ ಬಗ್ಗೆ ನಾನು ಇದ್ರದ್ದೇ ಒಂದು ವೀಡಿಯೋ ಮಾಡಿ ಹಾಕ್ತೇನೆ. ಇದು ಯಾವ ರೀತಿ ಈಸಿಯಾಗಿ ತೊಗೊಳ್ಳೋದು ಅಂತ ಆಲ್ರೆಡಿ ಹಾಕಿದ್ದೀನಿ ಅಂದ್ಕೊಳ್ತೀನಿ, ನನಗೆ ಜ್ಞಾಪಕ ಇಲ್ಲ. ಇದೆಲ್ಲನೂ ಒಂದು ವೀಡಿಯೋನ ಮಾಡ್ತೀನಿ. ಇದಿಷ್ಟೇ ಇದರದ್ದು ಕಟ್ಟಿಂಗು. ಈ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಈ ರೀತಿ ಅವರೆಲ್ಲ ನೋಡಿ ಈ ಥರ ಎಲ್ಲ ತೊಗೊಂಡಿದ್ದಾರಲ್ಲ, ಇದೆಲ್ಲದಕ್ಕೂ ಈಸಿಯಾಗಿ ನಾನು ಯಾವ ರೀತಿ ಇದನ್ನು ತಗೋಬೇಕು ಅಂತ ನಿಮಗೆ ಹೇಳಿದ್ದೀನಿ. ಹಾಗೆ ಇಲ್ಲಿ ಯಾವ ರೀತಿ ತೊಗೊಂಡ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗಲ್ಲ ಅನ್ನೋದನ್ನ ನಾನು ತಿಳಿಸಿದ್ದೀನಿ. ಈ ಥರ ಎಲ್ಲ ಸ್ಟಿಚ್ ಆದಾಗಲ್ಲ ನೋಡಿ, ಈ ಥರ ಎಲ್ಲ ಆಗಿರುತ್ತಲ್ಲ, ಆ ಟೈಮ್ನಲ್ಲಿ ನೀವು ಈ ಬಾಡಿ ಮೆಜರ್ಮೆಂಟಲ್ಲಿನೇ ನೀವು ಎಷ್ಟು ಅಳತೆಗೆ ಎಷ್ಟನ್ನು ತಗೊಳ್ಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ. ವೀಡಿಯೋಗಳನ್ನ ಸ್ಟಿಚಿಂಗ್ ವೀಡಿಯೋ ಅಂತೂ ಮಾಡೋಕ್ಕೆ ಹಾಕಲ್ಲ ಇವಾಗ, ಹಾಗಾಗಿ ಕಟ್ಟಿಂಗ್ ವೀಡಿಯೋನಾದರೂ ನಾನು ಮಾಡಿ ಹಾಕ್ತೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ತಿಳಿಸ್ತೀನಿ. ಯಾಕೆಂದರೆ ತುಂಬ ವಿಡಿಯೋ ಜಾಸ್ತಿ ಆಗಿದೆ, ಅದಕ್ಕೆ ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ತಿಳಿಸ್ಕೊಡ್ತೀನಿ.